ಕಾರ್ತಿಕ ಮಾಸ ತೀರ್ಥಯಾತ್ರೆ ಅಂದ್ರೆ ಅವ್ರ ಹತ್ರ ಪಾಂಡುರಂಗ ಇರ್ತಾನೆ. ಪಾಂಡುರಂಗ ತವ್ರ ಮನೆಗ್ ಬೇಡ ಅಂತ ಇವ್ರಿಗೆ ನೀನೇ ಹೇಳು. ಏನಂದ್ರೆ ನನ್ನ ಮಾತು ಕೇಳಿ ನನ್ನ ತವ್ರ ಮನೆಗೆ ಕಳಿಸ್ಬೇಡಿ. ನನಗೆ ತವ್ರ ಮನೆಗೆ ಹೋಗೋಕೆ ಇಷ್ಟ ಇಲ್ಲ. ನಾನು ನಿಮ್ಗೆ ಬೇಡ ಅಲ್ವಾ? ಸರಿ, ಹಾಗಾದ್ರೆ ಏನು ಹಾಗಾದ್ರೆ? ನಾನು ಪ್ರಾಣ ತ್ಯಾಗ ಮಾಡ್ತೀನಿ. ನನ್ನ ತವ್ರ ಮನೆಗೆ ಮಾತ್ರ ಕಳಿಸ್ಬೇಡಿ. ನಮ್ಮ ಅಮ್ಮ ಅಪ್ಪ ಸಂಕಟ ಪಡ್ತಾರೆ, ನಮ್ಮ ಅಜ್ಜಿ ಕೂಡ ದುಃಖ ಪಡ್ತಾರೆ. ನನ್ನ ನೀವು ತವ್ರ ಮನೆಗೆ ಕರ್ಕೊಂಡು ಹೋದ್ರೆ ಅಜ್ಜಿ ಅದನ್ನ ನೋಡಿ ಸಹಿಸ್ಕೊಳಲ್ಲ. ನೀನ್ ಏನ್ ಮಾಡ್ಬೇಕು ಅನ್ಕೊಂಡಿದ್ಯೋ ಅದನ್ನ ನಿಮ್ ಮನೆಗೆ ಹೋದ್ಮೇಲೆ ಮಾಡು. ಏನಂದ್ರೆ ನಿನ್ನ ತಡಿಯೋರು ಯಾರು ಇರಲ್ಲ. ನಡಿ. ಏನಂದ್ರೆ ನನ್ನ ಮಾತು ಕೇಳಿ. ಏನಂದ್ರೆ ಅಮ್ಮ 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 ಯಾಕೆ ನಿಂತ್ಕೊಂಡೆ ಉಮಾ? ಸಕ್ಕು ನನ್ನ ಅಮ್ಮ ಅಂತ ಕರೆದಾಗ ಅನ್ನಿಸ್ತಾ ಇದೆ. ಅಯ್ಯೋ, ನೀನ್ ಭ್ರಮೆ ಪಟ್ಟೆ ಅನ್ಸುತ್ತೆ. ನಾನು ಹೇಳೋದು ಏನಂದ್ರೆ, ಒಂದ್ ವೇಳೆ ಅವ್ರು ಕಳ್ಸಿದ್ರೆ ಸಕ್ಕು ತವ್ರ ಮನೆಗ್ ಬರ್ತಾಳೆ. ಮತ್ ಅವಳಿಗೋಸ್ಕರ ಯಾರಾದ್ರೂ ಮನೇಲಿ ಇರ್ಬೇಕಾಗತ್ತಲ್ವಾ ರೀ? ನಿನಗಿನ್ನೂ ಆ ನಂಬಿಕೆ ಇದೆಯಾ ಉಮಾ? ಸಕ್ಕುಗ್ ನಾವು ಆಧಾರವಾಗಿರ್ತೀವಿ ಅಂತ? ನೋಡು, ಸಾಕ್ಷಾತ್ ಪಾಂಡುರಂಗನೇ ಅವಳ ಹೃದಯದಲ್ಲಿದ್ದಾನೆ. ಶಿವಪ್ಪ, ಸಕ್ಕು ಖಂಡಿತವಾಗ್ಲೂ ತವ್ರ ಮನೆಗ್ ಬರಲ್ಲ. ನಮ್ ಸಕ್ಕು ಅವ್ರ ಅತ್ತೆ ಮನೇಲೇ ಇರ್ಬೇಕು ಅಂತ ದೃಢವಾಗಿ ನಿಶ್ಚಯ ಮಾಡ್ಕೊಂಡಿದ್ದಾಳೆ. ನೀವ್ ಅದನ್ನ ಗಮನಿಸಿದಿರಾ ಅಲ್ವಾ? ಸಕ್ಕುನ್ ಸುಖವಾಗಿ ನೋಡ್ಕೊಂತ ಪಾಂಡುರಂಗನ್ ಬೇಡ್ಕೊ. ಪಾಂಡುರಂಗ, ಸಕ್ಕುನ ಕಾಪಾಡು ತಂದೆ. ಅಮ್ಮ, ನೀನೀಗ ನಿಮ್ಮ ಅಮ್ಮನ ಹತ್ರನೇ ತಾನೇ ಹೋಗ್ತಾ ಇರೋದು. ಸಂತೋಷವಾಗಿ ನಗ್ತಾ ಇರು. ಯಾಕೆ ಅಳ್ತಾ ಇದ್ಯಾ? ನಡಿ. ಏನಂದ್ರೆ ನಿನಗ್ ಬುದ್ಧಿ ಏನಾದ್ರೂ ಕೆಟ್ಟೋಗಿದ್ಯಾ ಮನೋರಮ? ಎಂತ ದೊಡ್ಡತನದ ಕೆಲಸ ಮಾಡಿದ್ಯಾ ನೀನು? ನನ್ಗಿಂತ ಬುದ್ಧಿವಂತೆ ಅಂತ ಅನ್ಕೊಂಡಿದ್ಯಾ? ಬಾಬಾ ಅವ್ರೆ, ನೀನು ಸಕ್ಕುನ ಅವಳ ತವ್ರ ಮನೆಗೆ ಯಾಕೆ ಕಳಿಸ್ದೆ? ಯಾರ ಅನುಮತಿ ತಗೊಂಡ್ ಕಳಿಸ್ದೆ ಮನೋರಮ? ಹೇಳೋ. ಬಾಬಾ ಅವ್ರೆ, ಗುರು ಮಹಾಕಾಳ ಹೇಳಿದ್ರು ಅಲ್ವಾ? ನೀವು ಮರ್ತ್ ಬಿಟ್ರಾ? ಎಲ್ಲ ನನ್ನ ಮನಸ್ಸಿಗೆ ಇಷ್ಟ ಆಗೋ ಹಾಗೆ ನಡೀತಿದೆ ಅಂತ ಹೇಳಿದ್ರು. ಅಯ್ಯೋ, ನಿನ್ ಮನ್ಸಿಗೆ ಇಷ್ಟ ಆಗೋ ಹಾಗೇನೆ ಎಲ್ಲ ನಡೆಯುತ್ತೆ ಅಂತಂದ್ರೆ ಆ ಮಾಣಿಕ್ಯ ನಿನ್ ಮನೆಗೆ ಕಾಲಿಡ್ತಾಳೆ ಅಂತ ಮಹಾಕಾಳ ಹೇಳಿದ್ದು. ನಿಜಾನೇ. ಮತ್ತೆ ಸಕ್ಕು ತವ್ರ ಮನೆಗೆ ಹೋದ್ರೆ ತಾನೇ ಮಾಣಿಕ್ಯ ನಮ್ಮ ಮನೇಲಿ ಕಾಲಿಡೋದು. ಆದ್ರೆ ನೀನು ನನಗ್ ಕೊಟ್ಟಿರೋ ಮಾತನ್ನೇ ಮರ್ತ್ ಬಿಟ್ಟಿದ್ಯಾ. ಸಕ್ಕುನ ನನ್ನ ಆಶ್ರಮ ಕಳಿಸ್ತೀನಿ ಅಂತ ಹೇಳಿದ್ದೆ ತಾನೇ? ಅವಳು ನನಗ್ ಶರಣಾಗೋ ಹಾಗೆ ಮಾಡ್ತೀನಿ ಅಂತ ಹೇಳಿದ್ದೆ. ನನಗೆ ದಾಸಿ ಮಾಡ್ತೀನಿ ಅಂತ ಹೇಳಿದ್ದೆ. ಅವಳು ನಿಲ್ ಕರ್ಕೊಂಡ್ ಬಂದು ನನ್ನ ಪಾದ ಸೇವೆ ಮಾಡಿಸು ಮನೋರಮ. ಅವಳು ನನ್ ಕಾಲ್ ಮೇಲ್ ಬಿದ್ದು ಕ್ಷಮೆ ಕೇಳಲೇಬೇಕು. ಅದನ್ನೆಲ್ಲ ಮರ್ತ್ ಹೋದ್ಯಾ ಮನೋರಮ? ಬಾಬಾ ಅವರೇ, ಅದು ನೋಡು, ಸಕ್ಕು ನನ್ ಪಾದದ ಮೇಲ್ ಬಿದ್ದು ಶರಣಾಗೋವರ್ಗೂ ನೀನು ಯಾವ್ದೇ ಕಾರಣಕ್ಕೂ ಅವಳನ್ನ ಎಲ್ಲಿಗೂ ಕಳಿಸ್ಬಾರ್ದು. ಅರ್ಥ ಆಯ್ತಾ? ಸರಿ ಬಾಬಾ ಅವ್ರೆ, ನೀವು ಕೋಪ ಮಾಡ್ಕೋಬೇಡಿ. ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮ ಪರಮ ಭಕ್ತೆ ಬಾಬಾ ಅವ್ರೆ. ಆಗ್ಲೇ ಏನೋ ಆತರದಲ್ಲಿ ಬಾಯಿ ತಪ್ಪಿ ಮಾತಾಡ್ಬಿಟ್ಟೆ. ನೀವು ನನ್ನ ದೈವ. ನಾನ್ ಮರ್ತೋದ್ ವಿಷಯನ ನೆನಪಿಸಿದೀರಾ ಬಾಬಾ ಅವ್ರೆ? ನಿಮ್ಮ ಕೋರಿಕೆ ನೆರವೇರುತ್ತೆ. ನಾನ್ ಮಾತು ಕೊಡ್ತಿದ್ದೀನಿ. ನಾನು ಏನಾದ್ರೂ ಒಂದು ಮಾಡಿ ಆ ಸಕ್ಕುನ ತಂದು ನಿಮ್ ಪಾದದ ಹತ್ರ ಹಾಕ್ತೀನಿ. ಬಾಬಾ ಅವ್ರೆ, ನೀವು ಕೋಪ ಮಾಡ್ಕೋಬೇಡಿ. ನಾನ್ ತಪ್ಪು ಮಾಡಿದ್ದೀನಿ, ಶಿಕ್ಷೆ ಅನುಭವಿಸ್ತೀನಿ. ಹೌದು ಬಾಬಾ ಅವ್ರೆ, ತಪ್ಪು ಮಾಡ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ ಬಾಬಾ ಅವ್ರೆ. ಮಾಣಿಕ್ಯ, ಯಾಕಮ್ಮ ನೀನ್ ಹೀಗ್ ಮಾಡ್ತಿದ್ಯಾ? ನನ್ನ ಮಾತ್ ಕೇಳು, ಬಾಗ್ಲು ತೆಗಿ. 2 ದಿನದಿಂದ ನಿನ್ ಕೋಣೆಲೇ ಇದ್ಯಾ. ಎಷ್ಟ್ ಹೇಳಿದ್ರು ಉಪವಾಸ ಇದ್ಯಾ? ಸ್ವಲ್ಪ ಏನಾದ್ರೂ ತಿನ್ನಮ್ಮ ಕಂದ. ನನ್ನ ಬಂಗಾರ ಅಲ್ವಾ, ಸ್ವಲ್ಪ ತಿನ್ನಮ್ಮ. ಬೇಡ. ದಿಗಂಬರ ಮುಖದ ಮೇಲೆ ಹೊಡೆದಾಗೆ ನಾನು ಅವನಿಗೆ ಬೇಡ ಅಂತ ಹೇಳ್ದ. ನನ್ಗೆ ಬದುಕೋಕೆ ಇಷ್ಟ ಇಲ್ಲ.
ಅಯ್ಯೋ ದೇವ್ರೆ, ಈ ಹುಚ್ಚಿ ಏನ್ ಅನಾಹುತ ಮಾಡ್ಕೋತಾಳಂತ ಭಯ ಆಗ್ತಿದೆ. ದಿಗು ಅವ್ರ ಚಿಕ್ಕಪ್ಪನ ಮಾತ್ ನಂಬಿ ನಾವು ಮೋಸ ಹೋದ್ವಿ. ಅರೆ ನೀವು ನನ್ನನ್ನೇ ನೆನ್ಸ್ಕೋತಿದ್ದೀರಾ ಅನ್ಸುತ್ತೆ. ಏಯ್, ದುಷ್ಟ, ನಿನ್ನನ್ನ ಬಿಡಲ್ಲ ಕಣೋ. ನಮ್ ಮನ್ಸಲ್ಲಿ ಇಲ್ಲ ಸಲ್ಲದ ಯೋಚನೆಗಳನ್ನ ಹುಟ್ಟಾಕಿ ತಲೆ ಕೆಡ್ಸಿದ್ಯಲ್ಲೋ. 2 ದಿನ ಆಯ್ತು ನನ್ನ ಮಗಳು ಹನಿ ನೀರ್ ಕೂಡ ಮುಟ್ಟಿಲ್ಲ. ದಯವಿಟ್ಟು ನನ್ ಕುತ್ಕೆನ ಬಿಡಿ. ಏನು ಅಂದ್ರೆ ಅವ್ರನ್ನ ಸಾಯಿಸ್ಬಿಡ್ತೀರಾ ಏನು? ಅದೆಲ್ಲ ಇವ್ನು ನಮ್ಮನ್ನ ಅವ್ರ ಮನೆಗೆ ಆಹ್ವಾನ ಮಾಡದೆ ಇದ್ದಿದ್ರೆ ನಮ್ ಮಗಳು ನಮ್ ಕಣ್ಣು ಮುಂದೆ ಸಂತೋಷವಾಗಿರೋಳು. ಅಯ್ಯೋ ನನಗ್ ಸ್ವಲ್ಪ ಮಾತಾಡೋದಕ್ ಬಿಡಿ. ಇವಾಗೇನ್ ಹೇಳ್ತೀರಾ ನೀವು? ನೀವ್ ಕರೆದ್ರಿ ಅಂತಾನೆ ನಾವು ನಿಮ್ ಮನೆಗ್ ಬಂದಿದ್ದು. ನಮ್ಗೆ ಕೆಟ್ಟದಾಗ ಅವಮಾನ ಆಯ್ತು. ನಿಮಗಾಗಿರೋ ಅವಮಾನಕ್ಕೆ ನನಗೂ ಕೂಡ ನೋವಾಗಿದೆ. ಯಾಕಂದ್ರೆ ನಿಮಗ್ ಅಲ್ಲಿಗೆ ಬರೋಕ್ ಹೇಳಿದ್ದು ನಾನೇ ಅಲ್ವಾ. ಆದ್ರೆ ನಾನ್ ನಿಮ್ ಹಾಗೆ ಸೋಲ್ ಒಪ್ಕೊಳ್ಳಿಲ್ಲ, ನಿಲ್ಲಿಸದೆ ಪ್ರಯತ್ನ ಮಾಡ್ದೆ. ಇವತ್ತು ದಿಗು ಸಕ್ಕುನ ಅವಳು ತವ್ರ ಮನೆಗ್ ಬಿಡೋಕೆ ಕರ್ಕೊಂಡು ಹೋಗಿದ್ದಾನೆ. ಹಾ, ಈಗ ನಿಮ್ಮ ಮಗಳು ಮಾಣಿಕ್ಯ ನಮ್ ಮನೆಗ್ ಬರೋ ದಾರಿ ಸುಲಭ ಆಯ್ತು. ನಿಜವಾಗ್ಲೂನಾ? ಕೇಳಿಸ್ಕೊಂಡ್ಯಾ ಮಾಣಿಕ್ಯ? ಮಾವನವ್ರು ಹೇಳಿದ್ದು ಕೇಳಿಸ್ಕೊಂಡ್ಯಾ? ದಿಗು ಸಕ್ಕುನ ಅವಳು ತವ್ರ ಮನೆಗೆ ಬಿಡೋಕ್ ಹೋಗಿದಾನಂತೆ. ನಿಜನಾ? ನೀವು ಹೇಳ್ತಿರೋದ್ ಸತ್ಯನಾ? ಮಾಣಿಕ್ಯ, ಮಾಣಿಕ್ಯ, ಕೇಳಿಸ್ಕೊಂಡ್ಯಾ? ಸಕ್ಕುನ ಅವಳು ತವ್ರ ಮನೆಗ್ ಬಿಡೋಕೆ ದಿಗು ಹೋಗಿದ್ದಾನಂತೆ. ಅಮ್ಮ, ಅಳಿಯಂದ್ರನ ನಿನ್ ಹೆಸರಿಡ್ ಕರಿತಿದ್ಯಲ್ಲ, ಹಾ, ಅವ್ರಿಗೆ ಗೌರವ ಕೊಟ್ಟು ಮಾತಾಡ್ಬೇಕಲ್ವಾ? ಆಹಾ, ಹಾಗಾ? ಏನಂದ್ರೆ ಸುಮ್ನೆ ನಡಿ. ಬಾ. ಏನಂದ್ರೆ ನನ್ ಮಾತ್ ಕೇಳಿ ನನ್ನ ತವ್ರ ಮನೆಗ್ ಕರ್ಕೊಂಡು ಹೋಗ್ಬೇಡಿ. ಏನಂದ್ರೆ ಹಿಂಸೆ ಕೊಡ್ಬೇಡ. ಇನ್ನೇನ್ ಹತ್ರ ಬಂದ್ಬಿಟ್ವಿ, ನಾನು ಕೋಪ ಬರಿಸ್ಬೇಡ. ಮನೆಗ್ ಹೋದ ತಕ್ಷಣ ನಿಮ್ಮ ಅಮ್ಮನ್ಗೆ ಹೇಳು, ಅರಿಶಿನ ಹಚ್ತಾರೆ. ನಡೆಯೋದಕ್ಕಾಗಲ್ಲ ಅಂದ್ರೆ ಹೇಳು, ಎತ್ಕೊಂಡ್ ಕರ್ಕೊಂಡು ಹೋಗ್ತೇನೆ. ನಡೆಯೋದಕ್ಕಾಗಲ್ಲ ಅಂದ್ರೆ ಬಿಟ್ಬಿಡ್ತೀನಿ ಅಂತ ಅನ್ಕೋಬೇಡ. ನಡೆ. ಏನಂದ್ರೆ ದಯವಿಟ್ಟು ನನ್ ಮಾತ್ ಕೇಳಿ. ದಿಗು, ನಿಂತ್ಕೋ ದಿಗು, ನಿಂತ್ಕೋ, ಸ್ವಲ್ಪ ನಿಂತ್ಕೋ. ಅಮ್ಮ, ಸ್ವಲ್ಪ ನಿಂತ್ಕೋ, ನಾನು ಹೇಳೋದ್ ಕೇಳು. ಅಯ್ಯೋ ಅಮ್ಮ, ನೀನ್ ಯಾಕೆ ಬಂದೆ? ಅವ್ರ ಮನೆ ಕರ್ಕೊಂಡು ಹೋಗಿ ಬಿಡ್ತೀನಿ ಅಂತ ಹೇಳದ್ನಲ್ವಾ? ನನ್ ಮನ್ಸ್ ಬದ್ಲಾಗುತ್ತೆ ಅನ್ಕೊಂಡ್ಯಾ? ನಿನ್ ಮೇಲೆ ಅನುಮಾನ ಬಂದು ನೀನ್ ಹಿಂದೆ ಬರ್ಲಿಲ್ಲ ಕಣೋ. ನಾವು ಸಕ್ಕುನ ಈಗ ತವ್ರ ಮನೆಗ್ ಕಳಿಸ್ಬಾರ್ದು. ಏನಕ್ಕೆ? ಅಯ್ಯೋ, ಯಾಕೆ ಅಂತ ಕೇಳ್ತಿದ್ಯಲ್ಲೋ. ಸಮಾಜದಲ್ಲಿ ನಮ್ ಮರ್ಯಾದೆ ಹೋಗುತ್ತೆ.